ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು. ನಮಸ್ಕಾರ, ನಾನು ನಿಮ್ಮ ಇವತ್ತು ಏನು ಸಿಂಧಿಯ ಪುರಸಭೆಯಲ್ಲಿ ಬಂದಿದ್ದೀವಿ. ಇಷ್ಟು 36 ಹೆಣ್ಮಕ್ಳು ಇವತ್ತು 9 ದಿನಗಳಿಂದ ಧರಣಿ ಯಾಕೆ ಕುಂತಾರಪ್ಪ ಅಂದರೆ ಇವರು 2-3-10 ವರ್ಷದಿಂದ ಕೆಲಸ ಕೊಟ್ಟರೆ ಇಲ್ಲಿ ಪುರಸಭೆಯವರು. ಈಗ ತಕ್ಷಣವೇ ಒಂದು 2-3 ತಿಂಗಳಿಂದ ಮತ್ತೆ ತೆಗೆದು ಮತ್ತೆ 1 ತಿಂಗಳು ಮಾಡಿ ಮತ್ತೆ ಇವತ್ತು ಮತ್ತೆ 2 ತಿಂಗಳು ಮಾಡಿ ಇವತ್ತು ಅವ್ರನ್ನ ಕೆಲಸದಿಂದ ತೆಗ್ದಾರ. ಮತ್ತು ಇವತ್ತು ಪುರಸಭೆ ನಿಂತ ಇವತ್ತು ಒಂದು ಸಂಸಾರಗಳು ಇವತ್ತು ನಡ್ಲಾಗತ್ತವ. ಅದ್ರ ಸಂಬಂಧ ಪಗಾರ ಸಿಗ್ತದೆ, ಅವ್ರು ಒಂದು ಜೀವನ ನಡ್ಲಾಗತ್ತದ. ಅದ್ರ ಸಂಬಂಧ ಇವ್ರಿಗೆ ಅಚಾನಕ್ ಒಮ್ಮೆ ಇವತ್ತು ಹೇಳಿಲ್ಲ ಕೇಳಿಲ್ಲ ಒಮ್ಮೆ ಇವತ್ತು ಕೆಲಸದಿಂದ ವಜಾ ಮಾಡಿಸಿಬಿಟ್ರ. ಇವತ್ತು ಈ 36 ಕುಟುಂಬಗಳು ಇವ್ರ ಮೇಲೆ ಹೆಣ್ಮಕ್ಳು ಇವತ್ತು ಪುರಸಭೆಯಿಂದ ಜೀವನ ಮಾಡಕತ್ತದ. ಇವತ್ತು ಅದಕ್ಕೆ ಕಾರ್ಮಿಕರಿಗೆ ಇವತ್ತು ಅನ್ಯಾಯವಾಗಿದೆ. ದಯವಿಟ್ಟು ಇದನ್ನು ಇವ್ರನ್ನ ಇವತ್ತು ಕೆಲಸಕ್ಕೆ ತೊಗೋಬೇಕಂತ ನಾವು ಇವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಇವತ್ತು ಇಲ್ಲಿ ಹೆಣ್ಮಕ್ಳು 36 ಕುಟುಂಬಗಳು ನೋಡಿ ಇಲ್ಲಿ ಕೂತಿದ್ದಾರೆ. 9 ದಿನ ಕೂತಾರೆ. ಯಾವ ಅಧಿಕಾರಿಗಳು ಯಾರೇ ಅಲ್ಲಾಗತ್ತಾರ, ಇವ್ರಿಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಹಿಂಗೆ ಮುಂದೆ ಇದು ಹೋಗ್ತಾರೆ. ಹೆಣ್ಮಕ್ಳು 9 ದಿನ ಕೂಲಿ ಮುಟ್ಕೊಂಡು ಹಂಗೆ ಕೂಟಾರ. 9 ದಿನ ಪಗಾರ ಹೆಂಗೆ ಒಂದು ಸಂತಿ ಮಾಡ್ಬೇಕಾದ್ರೆ 1500-2000 ರೂಪಾಯಿ ಬೇಕು. ಇವ್ರು 9 ದಿನದ ತನಕ ಹಿಂಗೆ ಕೂತಾರ. ಇವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಿಳ್ಕೊಂಡ್ರೇನು ಇವರು ತೆರಿಗೆ ಕೊಟ್ಟದ ಮೇಲೆ ಇವ್ರಿಗೆ ಪಗಾರ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಏನು ಇವ್ರಿಗೆ ಇವ್ರು ಬರುವಂಥ ಟ್ಯಾಕ್ಸ್ನಲ್ಲಿ ಇವತ್ತು ಇವ್ರಿಗೆ ಪಗಾರ ತೊಗೋತಾರ ಅನ್ನೋದು ಗೊತ್ತಿಲ್ಲ. ಇವತ್ತು ನಾವು ಹಿಂಗೆ ತಳ್ಕೊತೀವಿ, ಅಧಿಕಾರಿಗಳು ಮ್ಯಾಗ ಎಸಿ ರೂಮ್ದಾಗ ಕೂತಾರೆ. ಈ ಥರ ಇವತ್ತು ನಮ್ಮ ಪರಿಸ್ಥಿತಿ ಆಗಿದೆ.